ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಗೊರಕೆ ಅಥವಾ ಸ್ಲೀಪ್ ಆಪ್ನಿಯಾ ಕುರಿತು ಮಾಹಿತಿ ಕೇಳೋಣ. ಮಾಹಿತಿ ಮಾಡಿಕೊಡಲಿದ್ದಾರೆ ಶ್ವಾಸಕೋಶ ತಜ್ಞ ವೈದ್ಯರಾದ ಡಾಕ್ಟರ್ ಚಿರಾಗ್ ಕೆಸಿ. ಇವರೊಂದಿಗೆ ಸುಜಾತ ಎಫ್ ತಳವಾರ್. ಪ್ರೀತಿಯ ಕೇಳುಗರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಚಿರಾಗ್ ಕೆಸಿ. ಇವರು ಶ್ವಾಸಕೋಶ ತಜ್ಞ ವೈದ್ಯರು. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಬ್ಬರೂ ಇದನ್ನು ಅನುಭವಿಸ್ತಿರ್ತಾರೆ. ಅವ್ರಿಗೆ ಗೊತ್ತಾಗಲ್ಲ, ಆದರೆ ಅವ್ರ ಅಕ್ಕಪಕ್ಕ ಇರೋರಿಗೆ, ಮಲಗಿದವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದು ಹೇಳಿದಾಗ ಹೌದಾ ನಾನು ಗೊರಕೆ ಹೊಡಿತೀನ ಅಂತ ಕೇಳ್ತಾರೆ. ಯಾಕಂದ್ರೆ ನಮ್ಗೆ ಗೊತ್ತಿರಲ್ವಲ್ಲ ನಿದ್ದೆನಲ್ಲಿ. ಹಾಗಾಗಿ ಈ ಗೊರಕೆ ಇದೊಂದು ಸಮಸ್ಯೆನಾ ಅಥವಾ ಸಮಸ್ಯೆ ಅಲ್ವಾ ಅನ್ನೋದ್ರ ಕುರಿತಂತೆ ಮಾತಾಡ್ತಾ ಅದರ ತೊಂದರೆಗಳನ್ನು ಕುರಿತಂಗೆ ಮಾತಾಡೋಣ. ಖಂಡಿತ. ಗೊರಕೆ ಅಂದರೆ ಏನು ಸರ್, ಯಾಕೆ ಬರುತ್ತೆ? ಗೊರಕೆ ಅಂದರೆ ಬೇಸಿಕಲಿ ಏನಂತ ಹೇಳಿದ್ರೆ, ನಿಮ್ಗೆ ಈಸಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾವು ಮೂಗಿಂದ ಉಸಿರು ತಗೊಳ್ಳೋದು ಶ್ವಾಸಕೋಶಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಒಂದು ವಿಂಡ್ ಪೈಪ್ ಅಂತ ಕರಿತೀವಿ, ಶ್ವಾಸನಾಳ ಅಂತ ಕರಿತೀವಿ. ಅದೊಂದು ಪೈಪ್ ಥರ ಇರುತ್ತೆ. ಸೊ ಮೂಗಿಂದ ಸಲೀಸಾಗಿ ಗಾಳಿ ಹೊರಗಡೆಗೆ ಹೋಗ್ತಾ ಇದೆ, ಒಳಗಡೆ ಶ್ವಾಸಕೋಶಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಏನು ಸೌಂಡ್ ಇರಲ್ಲ. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಸ್ಟ್ರಾ ಇದೆ ಅಂದ್ಕೊಳ್ಳಿ ನೀವು. ಸ್ಟ್ರಾ ಅಲ್ಲಿ ಏನು ಅಬ್ಸ್ಟ್ರಕ್ಷನ್ ಇಲ್ಲ, ಎಲ್ಲೂ ನ್ಯಾರೋ ಆಗಿಲ್ಲ ಅಂತ ಹೇಳಿದ್ರೆ ಗಾಳಿ ಸಲೀಸಾಗಿ ಓಡಾಡ್ತಾ ಇರುತ್ತೆ. ಬಟ್ ಎಲ್ಲಾದರೂ ಒಂದು ಕಡೆ ಅದು ಸುತ್ತಳತೆ ಕಮ್ಮಿ ಆಗಿದೆ ಅಂತ ಕೇಳಿದ್ರೆ ನಿಮ್ಗೆ ಅದು ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಗುರು ಗುರು ಗುರು. ಸೇಮ್ ಅದೇ ಥರ ನಮ್ಮ ವಾಯುನಾಳದಲ್ಲಿ ಕೂಡ ಅದು ಸೈಜು ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಅದು ಸೈಜ್ ಕಮ್ಮಿ ಆದಾಗ ಗಾಳಿ ಹೋಗಿ ಬರೋದು ಒತ್ತಡ ಜಾಸ್ತಿ ಆಗಿ ಅದು ಗೊರಕೆ ಶಬ್ದ ಆಗಿ ಕೇಳುತ್ತೆ. ಸೊ ಏನಾಗುತ್ತೆ, ನಾರ್ಮಲ್ ಆಗಿ ಗೊರಕೆ ಇಲ್ಲದೆ ಇರೋರ್ದು ಈ ಸಲೀಸಾಗಿ ಆಡ್ತಾ ಇರುತ್ತೆ. ವಾಯುನಾಳ ಕಮ್ಮಿ ಆಗುತ್ತಲ್ಲ ಅಂತ ಟೈಮಲ್ಲಿ ಗೊರಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾವ ಎಕ್ಸ್ಟ್ರೀಮ್ಗೆ ಹೋಗುತ್ತೆ ಅಂತ ಹೇಳಿದ್ರೆ ಕೆಲವೊಂದ್ಸಲಿ ಅದು ಕಂಪ್ಲೀಟ್ ಬ್ಲಾಕ್ ಆಗುತ್ತೆ. ಇವಾಗ ನೀವು ಸ್ಟ್ರಾ ಹೊರಗಡೆಯಿಂದ ಕಂಪ್ಲೀಟ್ ಬ್ಲಾಕ್ ಮಾಡಿದ್ರೆ ಇವಾಗ ನೀವು ಅದರಲ್ಲಿ ನೀರು ಕುಡಿಯೋಕ್ಕಾಗಲ್ಲ, ಜ್ಯೂಸ್ ಕುಡಿಯೋಕ್ಕಾಗಲ್ಲ. ಸೊ ಕಂಪ್ಲೀಟ್ ಬ್ಲಾಕ್ ಆಗುತ್ತೆ. ಆ ಥರ ಏನಾಗುತ್ತೆ, ಆಕ್ಸಿಜನ್ ಕಂಪ್ಲೀಟಾಗಿ ನಿಲ್ಲುತ್ತೆ, ಬಾಡಿಗೆ ಸಪ್ಲೈ ಆಗ್ತಾ ಇರೋದು ಮೂಗಿಂದ ಶ್ವಾಸಕೋಶಕ್ಕೆ ಏನು ಗಾಳಿ ಹೋಗಬೇಕು ಅದು ಕಂಪ್ಲೀಟ್ಲಿ ನಿಲ್ತು ಅಂತ ಹೇಳಿದ್ರೆ ಬಾಡಿಗೆ ಆಕ್ಸಿಜನ್ ಕಮ್ಮಿ ಆಯಿತು, ಬ್ರೈನಿಗೆ ಆಕ್ಸಿಜನ್ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಕೆಲವೊಬ್ರು ನೀವು ಕೇಳಿರ್ತೀರ, ಬರೀ ಗೊರಕೆ ಹೊಡೆಯೋದು ಪ್ರಾಬ್ಲಮ್ ಅಲ್ಲ, ಗೊರಕೆ ತುಂಬಾ ಜನ ಹೊಡಿತಾರೆ. ಆದ್ರೆ ಗೊರಕೆಯಲ್ಲಿ ಆಕ್ಸಿಜನ್ ಕಮ್ಮಿ ಆಗಿ ಬೆಚ್ಚಬೀಳಿ ಎದಳ್ತಾರೆ ನೈಟಲ್ಲಿ, ಸಡನ್ ಆಗಿ ಗ್ಯಾಸ್ಪಿಂಗ್ ಆಗಿ, ಚೋಕಿಂಗ್ ಅಂತ ಕರಿತೀವಿ, ಉಸಿರು ಸಿಕ್ಕಂಗಾಗಿ ಎದಳ್ತಾರೆ. ಅದು ಪ್ರಾಬ್ಲಮ್ ಗೊರಕೆಯಿಂದ ಆಗೋದು. ಎಲ್ಲ ಗೊರಕೆ ಪ್ರಾಬ್ಲಮ್ ಅಲ್ಲ, ಬಟ್ ಗೊರಕೆ ಇರೋರು ಖಂಡಿತವಾಗೂ ಚೆಕ್ ಮಾಡಿಸ್ಕೋಬೇಕು, ಗೊರಕೆಯಿಂದ ನಂಗೆ ಪ್ರಾಬ್ಲಮ್ ಆಗ್ತಾ ಇದೆಯೋ ಇಲ್ವೋ ಅಂತ. ಬಿಕಾಸ್ ಏನಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ಅಂತ ಹೇಳಿದ್ರೆ, ಅವ್ರು ಮಲಗಿರ್ತಾರೆ, ಆಕ್ಸಿಜನ್ ಕಮ್ಮಿ ಆಗ್ಬೋದು, ಆಕ್ಸಿಜನ್ ಕಮ್ಮಿ ಆಗಿ ಅವ್ರಿಗೆ ಆಕ್ಸಿಜನ್ ಬೇಕು ಅಂತ ಹೇಳಿಸಿ ಬೆಚ್ಚಬೀಳಿ ಎದಳ್ತಾರೆ. ಬಟ್ ಅವ್ರಿಗೆ ಗೊತ್ತೇ ಇರಲ್ಲ, ಇಮಿಡಿಯೇಟ್ಲಿ ವಿತಿನ್ 10 seconds ಅವ್ರು ಮತ್ತೆ ನಿದ್ದೆ ಹೋಗಿರ್ತಾರೆ. ನಿದ್ದೆಲಿ ಈ ತರ ಪದೇ ಪದೇ ಬೆಚ್ಚ ಬೀಳೋದು ಎದಳೋದು ಅವ್ರಿಗೆ ಗೊತ್ತಿಲ್ಲದೆ ಈ ತರ ಆಗ್ತಾ ಇರುತ್ತೆ. ಬಟ್ ಬೇರೆಯವ್ರು ಹೇಳ್ತಾರೆ, ಅವ್ರ ಪಕ್ಕ ಮಲಗಿರೋರು, ಅವ್ರ ಮನೆಯವ್ರು ಹೇಳ್ತಾರೆ, ಇಲ್ಲ ನೀನು ನೈಟಲ್ಲಿ ಉಸಿರು ಸಿಕ್ಕಂಗಾಗಿ ಎದಳ್ತಾ ಇದೆಯಾ, ಬಟ್ ಇವ್ರಿಗೆ ಅದು ಗೊತ್ತೇ ಆಗ್ತಾ ಇರಲ್ಲ. ಸೊ ಈ ತರ ತೊಂದರೆಗಳಿದ್ದಾಗ ಗೊರಕೆ ಡೆಫಿನೆಟ್ಲಿ ಒಂದು ಎಚ್ಚರಿಕೆಯ ಗಂಟೆ. ನಾರ್ಮಲ್ ಅನ್ಕೋಬಹುದು ಜನ, ಬಟ್ ತುಂಬಾ ಜೋರಾಗಿ ಗೊರಕೆ ಹೊಡಿತಾ ಇದೀವಿ, ನೈಟಲ್ಲಿ ಬೆಚ್ಚ ಬಿದ್ದು ಎದಳ್ತಾ ಇದೀವಿ ಅಂತ ಹೇಳಿದ್ರೆ ಇದು ಎಚ್ಚರಿಕೆಯ ಗಂಟೆ. ನನ್ನನ್ನು ಸೇರಿದಂತೆ ಅಯ್ಯೋ ನಿದ್ದೆ ಮಾಡೋರೆಲ್ಲ ಗೊರಕೆ ಹೊಡಿತಾರೆ, ಅದ್ರಲ್ಲಿ ಏನು ವಿಶೇಷ ಅಂತಾನೆ ಅನ್ಕೊಳ್ತೀವಿ ನಾವು. ಆದ್ರೆ ಗೊರಕೆ ಯಾಕೆ ಬರುತ್ತೆ ಅನ್ನೋದು ಈಗ ಗೊತ್ತಾಯ್ತು. ಯಾಕೆ ಸರ್ ಅದು ನೀವು ಹೇಳಿದ್ರಲ್ಲ ಆ ಪೈಪು ಅದನ್ನ ಮುಚ್ಚಿದಾಗ ಅಥವಾ ಅದು ಸೈಜ್ ಕಡಿಮೆ ಆದಾಗ ಅಂತ ಹೇಳಿದ್ರಿ, ಯಾಕೆ ಕಡಿಮೆ ಆಗುತ್ತೆ? ಒಂದು ಮೋಸ್ಟ್ ಕಾಮನ್ ಕಾಸ್ ಇಂಡಿಯಾದಲ್ಲಿ ನಮ್ಮ ಈ ಟೈಮಲ್ಲಿ ಏನು ಅಂತ ಹೇಳಿದ್ರೆ ಒಬೆಸಿಟಿ. ಏನಾಗುತ್ತೆ, ಅದ್ರ ಸುತ್ತ ಕೊಬ್ಬಿನಂಶ ಫ್ಯಾಟ್ ತುಂಬ್ಕೊಳಕ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದ್ರದ್ದು ಡಯಾಮೀಟರ್ ಕಮ್ಮಿ ಆಗುತ್ತೆ. ಸೊ ಅದು ಸೈಜ್ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಅದನ್ನ ಗೊರಕೆ ಸೌಂಡ್ ಬರುತ್ತೆ. ಬರೀ ವಾಯುನಾಳ ಅಂತಲ್ಲ, ನಾವು ಉಸಿರು ತಗೊಳ್ಳೋದು ಮೂಗಿಂದ ಶ್ವಾಸಕೋಶ ತನಕ ಹೋಗ್ಬೇಕು. ಕೆಲವೊಂದ್ಸಲ ಏನಾಗುತ್ತೆ, ಮೂಗಲ್ಲಿ ದುರ್ಮಾಂಸ ಇರ್ಬೋದು, ಅದು ಕೂಡ ಗಾಳಿ ಸಲೀಸಾಗಾಡಕ್ ಅಡಚಣೆ ಇರ್ಬೋದು. ಕೆಲವೊಂದ್ಸಲಿ ಇಲ್ಲಿ ನಮ್ದು ಫೇಶಿಯಲ್ ಅಬ್ನಾರ್ಮಾಲಿಟೀಸ್ ಅಂತ ಕರಿತೀವಿ, ಗಂಟ್ಲು ಹತ್ರ ಏನಾದ್ರು ಗೆಡ್ಡೆ ಬೆಳೆದಿರ್ಬೋದು, ಇಲ್ಲ ನಮ್ದು ಮ್ಯಾಂಡಿಬಲ್ ಬೋನ್ ಅಂತ ಅಂತೀವಿ, ಸ್ಟ್ರಕ್ಚರಲ್ ಅಬ್ನಾರ್ಮಾಲಿಟೀಸ್ ಇರುತ್ತೆ, ಇಲ್ಲ ಕೆಲವೊಬ್ರಿಗೆ ಥೈರಾಯ್ಡ್ ಇರುತ್ತೆ. ಇದೆಲ್ಲ ಏನಾಗುತ್ತೆ, ಆ ವಾಯುನಾಳ ಗಾಳಿಯಾಗಿ ಸಲೀಸಾಗಿ ಓಡಾಡದೆ ಇರೋದಕ್ಕೆ ಅಬ್ಸ್ಟ್ರಕ್ಷನ್ ಮಾಡ್ತಾ ಬರುತ್ತೆ. ಸೊ ಇಂಥ ಟೈಮಲ್ಲಿ ಮೇಜರ್ ಆಗಿ ಟೋನ್ ಅಂತ ಕರಿತೀವಿ, ನಾರ್ಮಲ್ ಆಗಿ ಮಸಲ್ ಟೋನ್ ಅಂತ
ಕರಿತೀವಿ. ಆ ಮಸಲ್ ಟೋನ್ ಅಂತ ಏನಿರುತ್ತೆ ಅದು ಯೂಶಲಿ ಪೇಟೆಂಟ್ ಆಗಿ ಅಂದರೆ ನಮ್ಮ ವಾಯುನಾಳನ ಓಪನ್ ಆಗಿ ಇಟ್ಕೊಳಕ್ಕೆ ನೋಡುತ್ತೆ. ಸೊ ಯಾವ್ದಾದ್ರು ಕಂಡೀಷನಿಂದ ಆ ಟೋನ್ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅದು ಸಡಿಲಾಗುತ್ತೆ, ಲೂಸ್ ಆಗಿಬಿಟ್ಟು ಇವಾಗ ಗಟ್ಟಿಯಾಗಿರೋದು ಸಡನ್ ಆಗಿ ಲೂಸ್ ಆಯಿತು ಅಂತ ಹೇಳಿದ್ರೆ ಅದು ಅಪಚ್ಚಿ ಆದಂಗಾಗಿ ಗಾಳಿ ಸಲೀಸಾಗಿ ಆಡಲ್ಲ. ಸೊ ನ್ಯಾರೋಡ್ ವಿಂಡ್ ಪೈಪ್ ಅಂತ ಏನಂತೀವಿ, ಚಿಕ್ಕ ಪೈಪಲ್ಲಿ ಗಾಳಿ ಸಲೀಸಾಗಿ ಹೋಗೋ ಟೈಮಲ್ಲಿ ಅದು ಗೊರಕೆ ಆಗಿ ಗೋರ್ ಅಂತ ಶಬ್ದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯಾರಲ್ಲಿ ತುಂಬ ಕಾಮನ್ ಅಂತ ಹೇಳಿದ್ರೆ, ಒಂದು ಮುಂಚೆ ಹೇಳಿದ ಥರ ಎಲ್ಲ ಗೊರಕೆನೂ ಪ್ರಾಬ್ಲಮ್ ಇಲ್ಲ ಅನ್ನೋ ಥರ, ಯಾರು ನಾವು ಗೊರಕೆ ಹೊಡಿತಾ ಇರೋರು ತುಂಬ ಎಚ್ಚರದಿಂದ ಇರಬೇಕು ಅಂತ ಹೇಳಿದ್ರೆ ನಾವು ಸ್ಟಾಪ್ ಬ್ಯಾಂಕ್ ಸ್ಕೋರ್ ಅಂತ ಕರಿತೀವಿ. STOPBANG ಆಕ್ರೋನಿಮ್ ಇದು. ಸೊ ಪ್ರತಿಯೊಂದಕ್ಕೂ ಒಂದೊಂದು ಹೆಡ್ಡಿಂಗ್ ಇದೆ. ಅದು ಸ್ಟಾಪ್, ಎಸ್ ಅಂತ ಹೇಳಿದ್ರೆ ಸ್ನೋರಿಂಗ್, ಒಂದು ಗೊರಕೆ ಇದೆಯಾ. ಟಿ ಅಂತ ಹೇಳಿದ್ರೆ ಟಯರ್ಡ್ನೆಸ್. ಟಯರ್ಡ್ನೆಸ್ ಏನಕ್ಕಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನೈಟಲ್ಲಿ ನಾನು ಹೇಳ್ದಾಗೆ ನಿಮಗೆ ಆಕ್ಸಿಜನ್ ಕಮ್ಮಿ ಆಯಿತು ಅಂತ ಹೇಳಿದ್ರೆ ನೈಟಲ್ಲಿ ಬ್ರೈನ್ ಕೆಲಸ ಏನು ರೆಸ್ಟ್ ಮಾಡೋದು, ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿರುತ್ತೆ, ನೈಟಲ್ಲಿ ಆರಾಮಾಗಿ ಮಲ್ಕೋಬೇಕು. ಬಟ್ ಇವಾಗ ಆಕ್ಸಿಜನ್ ಕಮ್ಮಿ ಆಗಿ ಬ್ರೈನು ಏನಕ್ಕೆ ಎದ್ದೇಳಿಸುತ್ತೆ, ನಂಗೆ ಆಕ್ಸಿಜನ್ ಕಮ್ಮಿ ಆಗ್ತಾ ಎದ್ದೇಳಬೇಕು ಅಂತ ಎದ್ದೇಳಿಸುತ್ತೆ. ಸೊ ಎದ್ದೇಳುತ್ತೆ, ಸ್ಲೀಪ್ ಕರೆಕ್ಟಾಗಿ ಆಗಲ್ಲ, ಸ್ಲೀಪ್ ಫ್ರಾಗ್ಮೆಂಟೇಷನ್ ಅಂತ ಕರಿತೀವಿ. ಕಂಟಿನ್ಯೂಸ್ ಪ್ರಾಪರಾಗಿ 6 hours 8 hours ಸ್ವಲ್ಪ ಸ್ಲೀಪ್ ಸಿಗಲ್ಲ, ಅರ್ಧ ಗಂಟೆಗೆ ಎದ್ದೇಳೋದು ಬಿಡೋದು ಪ್ರಾಪರ್ ರೆಸ್ಟ್ ಸಿಗಲ್ಲ ಬ್ರೈನ್ಗೆ. ಸೊ ಪ್ರಾಪರ್ ರೆಸ್ಟ್ ಸಿಗ್ಲಿಲ್ಲ ಬ್ರೈನ್ಗೆ ಅಂತ ಹೇಳಿದ್ರೆ ನಾವು ನ್ಯೂರೋನಲ್ ಆಕ್ಸಿಸ್ ಅಂತ ಕರಿತೀವಿ. ದೇಹದಲ್ಲಿ ಎಲ್ಲ ಸಮತೋಲನಗಳು ಕಾಪಾಡ್ಕೋಬೇಕು ಅಂದರೆ ಬ್ರೈನಿಂದ ಸಿಗ್ನಲ್ಸ್ ಕರೆಕ್ಟಾಗಿ ಬರ್ತಾ ಇರಬೇಕು, ಬ್ರೈನ್ ಕರೆಕ್ಟಾಗಿ ರೆಸ್ಟ್ ಮಾಡಿರಬೇಕು. ಸೊ ಈ ಬ್ರೈನ್ ಕರೆಕ್ಟಾಗಿ ರೆಸ್ಟ್ ಆಗಿಲ್ಲ ಅಂತಂದರೆ ಡೆಫಿನೆಟ್ಲಿ ಟಯರ್ಡ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ STO ಅಂದರೆ ಅಬ್ಸರ್ವ್ಡ್ ಆಪ್ನಿಯಸ್. ಅದೇ ನಾವು ನಿದ್ದೆಯಲ್ಲಿ ಸಡನ್ ಆಗಿ ಉಸಿರು ಸಿಕ್ಕಂಗಾಗಿ ಎಚ್ಚರ ಆಗ್ತಾ ಇರೋದು ಯಾರು ನೋಡಿದಾರಾ ಅಂತ ನೋಡ. ಪ್ರೆಷರ್ ಅಂದರೆ ಬ್ಲಡ್ ಪ್ರೆಷರ್. ಇವಾಗ ನ್ಯೂರೋನಲ್ ಆಕ್ಸಿಸ್ ಅಂತ ಏನಂತ ಅಂದೆ, ನಿದ್ದೆ ಕರೆಕ್ಟಾಗಿ ಆಗ್ತಾ ಇಲ್ಲ, ಆಕ್ಸಿಜನ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ರೆ ದೇಹದಲ್ಲೆಲ್ಲ ಈ ಥರ BP ಶುಗರ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ P ಅಂದರೆ ಪ್ರೆಷರು. ನೆಕ್ಸ್ಟ್ BMI ಮೋರ್ ದೆನ್ 35 BMI ಇರೋರಿಗೆ, ಏಜ್ ಮೋರ್ ದೆನ್ 65 ಇರೋರ್ಸು. ನೆಕ್ ಸರ್ಕಂಫರೆನ್ಸ್ ಕರಿತೀವಿ, ಕುತ್ತಿಗೆದು ಸುತ್ತಳತೆ. ಗಂಡಸರಲ್ಲಿ 18 ಇಂಚ್ಗಿಂತ ಜಾಸ್ತಿ, ಹೆಂಗಸರಲ್ಲಿ 17 ಇಂಚ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅವರು ರಿಸ್ಕ್ ಇರ್ತಾರೆ ಈ ಸ್ಲೀಪ್ ಡಿಸ್ಟರ್ಬೆನ್ಸಸ್ಗೆ. ಜೆಂಡರ್ ಅಂದರೆ ಮೇಲ್ಸ್ಗೆ ಸ್ವಲ್ಪ ರಿಸ್ಕ್ ಜಾಸ್ತಿ. ಇದರಲ್ಲಿ ನಾವು ಈ ಸ್ಕೋರ್ ಹಾಕೊಂಡು ಮೋರ್ ದೆನ್ 3S ಅಂತ ಬಂತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು. ಸೊ ಇಮಿಡಿಯೇಟ್ಲಿ ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು. ಸರ್, ನೀವು ಮೊದಲು ಒಂದು ಹೇಳಿದ್ರಿ ಒಬೆಸಿಟಿ ಇರೋರಿಗೆ ಇದು ಜಾಸ್ತಿ ಇರುತ್ತೆ ಅಂತ. ಒಬೇಸ್ ಅಲ್ಲದೇನು ಸಣ್ಣ ಇರೋರಿಗೆ, ಮಕ್ಕಳಿಗೆ ಇದೆಲ್ಲಾನು ಇರ್ಬೋದು. ಹೇಳ್ದಾಗೆ ಒಬೆಸಿಟಿ ಒಂದು ರಿಸ್ಕ್ ಫ್ಯಾಕ್ಟರ್. ಚಿಕ್ಕವರಿದ್ದಾಗಲೂ ಇರ್ಬೋದು. ಅಂದೆ ಇವಾಗ ಹೇಳಿದ್ನಲ್ಲ, ಫೇಶಿಯಲ್ ಅಬ್ನಾರ್ಮಾಲಿಟೀಸ್ ಅಂತ ಕರಿತೀವಿ. ಇಲ್ಲೇನಾದ್ರೂ ನಮ್ದು ಸ್ಕೆಲಿಟಲ್ ಅಬ್ನಾರ್ಮಾಲಿಟೀಸ್ ಇತ್ತು, ಕೆಲವೊಬ್ಬರಿಗೆ ದಪ್ಪ ನಾಲ್ಗೆ ಇರುತ್ತೆ, ಚಿಕ್ಕ ಮೌತ್ ಇರುತ್ತೆ, ಇಂಥವ್ರಿಗೆಲ್ಲ ನಮ್ದು ಗಾಳಿ ಸಲೀಸಾಗ ಓಡೋದು ಕಮ್ಮಿ ಆಗುತ್ತೆ. ನಾರ್ಮಲ್ ಅವ್ರಿಗಿಂತ ಚಿಕ್ಕ ಆಯಿತು ಅಂತ ಹೇಳಿದ್ರೆ ಅಂಥವ್ರು ಕೂಡ ಡೆಫಿನೆಟ್ಲಿ ಇರುತ್ತೆ. ಗೊರಕೆ ಒಂದು ರಿಸ್ಕ್ ಫ್ಯಾಕ್ಟರ್ ಅಷ್ಟೇ. ಗೊರಕೆ ಇಲ್ದಲೇ ಇದ್ರೂ ಡಿಸ್ಟರ್ಬೆನ್ಸಸ್ ಇದ್ದೇ ಇರುತ್ತೆ. ನಾವು ಅದನ್ನ ಪರೀಕ್ಷೆ ಮಾಡಿ ಕಂಡುಹಿಡಿಯಬೇಕಾಗುತ್ತೆ. ನಾವು ಮೇಜರಾಗಿ ಶ್ವಾಸಕೋಶ ತಜ್ಞ ವೈದ್ಯ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಸ್ಲೀಪ್ ಡಿಸಾರ್ಡರ್ಸ್ ತುಂಬ ಇದೆ. ಕೆಲವೊಬ್ಬರಿಗೆ ಡಿಪ್ರೆಷನಿಂದ ನಿದ್ದೆ ಬರಲ್ಲ, ಕೆಲವೊಬ್ಬರಿಗೆ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಇರುತ್ತೆ, ಅದರಿಂದ ನಿದ್ದೆ ಬರಲ್ಲ. ಸೊ ಅದೆಲ್ಲ ರೂಲ್ ಔಟ್ ಮಾಡಿ, ಈ ಗೊರಕೆಯಿಂದ ನಿದ್ದೆ ಬರ್ತಾ ಇಲ್ಲ, ಈ ಗೊರಕೆ ಆಗಿ ನಮ್ಗೆ ದೇಹಕ್ಕೆ ಆಕ್ಸಿಜನ್ ಹೋಗ್ದಲೇ ನಿದ್ದೆ ಆಗ್ತಾ ಇಲ್ಲ ಅಂತ ಹೇಳಿ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿ ಅಂತ ಕರಿತೀವಿ. ನಿದ್ದೆಯಲ್ಲಿ ಉಸಿರು ನಿಲ್ಲೋದನ್ನ ಆಪ್ನಿ ಅಂತ ಕರಿತೀವಿ. ನಮ್ದು ವಾಯುನಾಳದಲ್ಲಿ ಏನಾದ್ರು ಅಬ್ಸ್ಟ್ರಕ್ಷನ್ ಆಗಿ ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿ ಅಂತ ಕರಿತೀವಿ. ಇಂಡಿಯಾದಲ್ಲಿ ಆ್ಯಕ್ಚುಲಿ ಈ ಪ್ರೆಸೆಂಟ್ ಟೈಮ್ಸಲ್ಲಿ ತುಂಬ ಇದೆ. ಆಲ್ಮೋಸ್ಟ್ ಒಬೆಸಿಟಿ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಅಂತ ಕರಿತೀವಿ. ತುಂಬ ಜನಕ್ಕಿದೆ, ಬಟ್ ಇನ್ನೂ ಜನಕ್ಕೆ ಅವೇರ್ನೆಸ್ ಇಲ್ಲ. ಗೊರಕೆ ಹೊಡೆಯೋದು ಕಾಮನ್, ಎಲ್ಲರೂ ಹೊಡಿತಾರೆ, ಮನೆಯಲ್ಲ ಹೊಡಿತಾ ಇದ್ರು, ಅದರಿಂದ ಏನು ಪ್ರಾಬ್ಲಮ್. ಸೊ ಇವಾಗ ತುಂಬ ಜನಕ್ಕೆ BP ಶುಗರ್ ನೀವು 35-40 ಎಲ್ಲ ಬರೋದು ನೋಡಿದ್ದೀರಾ. 50% ಆಫ್ ದ ಟೈಮ್ ಕಾಸ್ ಫಾರ್ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಅಂಡ್ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್. ಸೊ ನಮಗೆ ಎಷ್ಟೇ BP ಮಾತ್ರೆ ತೊಗೊಂಡ್ರು, ಶುಗರ್ ಮಾತ್ರೆ ತೊಗೊಂಡ್ರು ನಮಗೆ ಕಂಟ್ರೋಲೇ ಬರ್ತಾ ಇಲ್ಲ. BP ಶುಗರ್, ಇನ್ಸುಲಿನ್ ಕೂಡ ತಗೋತಾ ಇದ್ದೀನಿ, ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಟೈಮ್ ರೀಸನ್ ಬಂದು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಇರುತ್ತೆ. ನೈಟಲ್ಲಿ ಬ್ರೈನ್ಗೆ ಆಕ್ಸಿಜನ್ ಹೋಗ್ತಾ ಇರಲ್ಲ, ಸೊ ಬ್ರೈನ್ ಕರೆಕ್ಟಾಗಿ ಫಂಕ್ಷನ್ ಮಾಡ್ತಾ ಇರಲ್ಲ, ಸೊ ಬಾಡಿಗೆ ಸಿಗ್ನಲ್ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇರಲ್ಲ. ಸೊ ಬಾಡಿಯ ಹೋಮಿಯೋಸ್ಟಾಸಿಸ್ ಅಂತ ಕರಿತೀವಿ, ಆ ಸಮತೋಲನತೆ ಕಂಪ್ಲೀಟ್ಲಿ ಹಾಳಾಗಿರುತ್ತೆ. ಬಾಡಿ ಸ್ಟ್ರೆಸ್ಸಲ್ಲಿ ಇರುತ್ತೆ. ಸೊ ನೀವು ಒಂದಿನ ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ಅಯ್ಯೋ ನಿದ್ದೆ ಆಗಿಲ್ಲ, ತಲೆನೋವು, ತಲೆ ಭಾರ ಅಂತ ಇರ್ತೀರ. ಈ ಥರ ದಿನ ನಿಮ್ಗೆ ವರ್ಷಾನ್ಗಟ್ಲೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬಾಡಿ ಮೇಲೆ ಎಷ್ಟು ಸ್ಟ್ರೆಸ್ ಬೀಳ್ತಾ ಇದೆ ಅಂತ ಯೋಚನೆ ಮಾಡಿ. ಸೊ ಆ ಸ್ಟ್ರೆಸ್ಸು ನಿಮಗೆ ಅನ್ಕಂಟ್ರೋಲ್ಡ್ ಶುಗರ್, ಡಯಾಬಿಟಿಸ್ ಆ ರೂಪದಲ್ಲಿ ನಿಮಗೆ ಪ್ರೆಸೆಂಟ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಹಾರ್ಟ್ ಡಿಸೀಸಸ್, ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ, ಬ್ರೈನ್ಗೆ ಸ್ಟ್ರೋಕ್ ಆಗೋದು, ಇದೆಲ್ಲ ಕೂಡ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ರಿಲೇಟೆಡ್ ಇದ್ದೇ ಇರುತ್ತೆ. ಸೊ ನಾವು ಯಾವ ಥರ ಇವಾಗ ಎಂಡೋಕ್ರೈನಾಲಜಿಸ್ಟ್ ಇರ್ಬೋದು, ಕಾರ್ಡಿಯಾಲಜಿಸ್ಟ್ ಇರ್ಬೋದು, ಅವ್ರಿಗೆ ಅರಿದಿಮಿಯಾಸ್, ಹಾರ್ಟಿಂದು ಬೀಟ್ಸ್ ಏರಿಳಿತಾ ಇರೋದು, ಇದೆಲ್ಲ
ಕೆನ್ ಬಿ ಎ ಪಾರ್ಟ್ ಆಫ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ. ಸೊ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಜೊತೆ ಇದಿರ್ಬೋದು. ಸೊ ನಾವು ಇದೆಲ್ಲ ಪೇಷಂಟ್ ರಿಕರೆಂಟಾಗಿ ಇವಾಗ ಹಾರ್ಟ್ ಫೇಲ್ಯೂರ್ಗೆ ಹೋಗ್ತಾ ಇರೋದು, ಅನ್ಕಂಟ್ರೋಲ್ಡ್ ಶುಗರ್ ಇರೋರು, ಡಯಾಬಿಟಿಸ್ ಇರೋರು, ಅವ್ರೇನಾದ್ರು ಒಬೀಸ್ ಇದ್ದರೆ ಅಂಡ್ ನಾನು ಸ್ಟಾಪ್ ಬ್ಯಾಂಗ್ ಅಂತ ಏನು ಹೇಳಿದೆ ಆ ಫೀಚರ್ಸ್ ಏನಾದ್ರು ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಮೇಲೆ ಅವ್ಯಾಲ್ಯೂಯೇಷನ್ ಮಾಡಿಸ್ಕೋಬೋದು. ಈಗ ಈ ಗೊರಕೆ ನಿದ್ದೆ ಮಾಡುವಾಗಷ್ಟೇ ಯಾಕೆ ಬರುತ್ತೆ? ನಿದ್ದೆ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಎದ್ದಿದ್ದಾಗ ಈ ಮಸಲ್ ಟೋನ್ ಅಂತ ಕರೆದೆ ಅಲ್ಲ, ವಿಂಡ್ ಪೈಪ್ದು, ಆ ಮಸಲ್ ಟೋನ್ ನಾರ್ಮಲ್ ಇರುತ್ತೆ. ಇವಾಗ ನೀವು ಕೈ ಎತ್ತಬೇಕು ಅಂತ ಹೇಳಿದ್ರೆ ನಿಮ್ಮ ಬ್ರೈನ್ ಇಂದ ಸಿಗ್ನಲ್ ಬರ್ತಾ ಇದೆ, ಈ ಮಸಲ್ ಟೋನ್ ನಾರ್ಮಲ್ ಇರುತ್ತೆ. ಮಲಗಿದಾಗ ಏನಾಗುತ್ತೆ, ಬ್ರೈನ್ ರೆಸ್ಟೇಟ್ಗೆ ಹೋಗುತ್ತೆ. ರೆಸ್ಟೇಟ್ಗೆ ಹೋದಾಗ ಬ್ರೈನ್ ಇಂದ ಬರ್ತಾ ಇರೋ ಸಿಗ್ನಲ್ಸ್ ಕಮ್ಮಿ ಆಗಿ ಬಾಡಿ ರಿಲ್ಯಾಕ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಮಸಲ್ ಟೋನ್ ಕಮ್ಮಿ ಆಗುತ್ತೆ. ಮಸಲ್ ಟೋನ್ ಕಮ್ಮಿ ಆಯಿತು ಅಂತ ಹೇಳಿದ್ರೆ ವಿಂಡ್ ಪೈಪ್ ಕೊಲ್ಯಾಪ್ಸ್ ಆಗುತ್ತೆ. ಓಪನ್ ಆಗಿರೋದು ಲೂಸ್ ಆಗಿ ಆರಾಮಾಗಿ ರಿಲ್ಯಾಕ್ಸ್ ಆಗುತ್ತೆ, ಕೊಲ್ಯಾಪ್ಸ್ ಆಗುತ್ತೆ. ಸೊ ಸುತ್ತಳತೆ ಡಯಾಮೀಟರ್ ಏನಂತೀವಿ ಅದು ಕಮ್ಮಿ ಆಗುತ್ತೆ. ಸೊ ಅಲ್ಲಿಂದ ಅಬ್ಸ್ಟ್ರಕ್ಷನ್ ಆಗುತ್ತೆ. ಸೊ ಇದಕ್ಕೋಸ್ಕರನೇ ಮಲಗಿದ್ದಾಗ ಆಗುತ್ತೆ. ಸರ್ ಪೋಸ್ಚರ್ ಚೇಂಜ್ ಮಾಡ್ಕೊಂಡು ಮಲ್ಕೊಳ್ಳಿ ಅಂತಾರೆ, ಆಮೇಲೆ ಕಡಿಮೆ ಆಗುತ್ತೆ ಅದು? ಡೆಫಿನೆಟ್ಲಿ ಅದು ಕೂಡ ಕೆಲವು ಇನಿಷಿಯಲ್ ಸ್ಟೇಜಸ್ ಏನಾಗುತ್ತೆ, ನಾವು ಗ್ರಾವಿಟಿ ಅಂತೀವಲ್ಲ, ಬೆನ್ ಮೇಲೆ ಮಲಗಿದಾಗ ಇವಾಗ ಈ ತರ ಇರೋ ಟ್ಯೂಬ್ ಕಂಪ್ಲೀಟ್ಲಿ ಟೋನ್ ರಿಲ್ಯಾಕ್ಸ್ ಆಯ್ತು ಅಂತ ಹೇಳಿದ್ರೆ ಫುಲ್ ಫ್ಲಾಟ್ ಆಗುತ್ತೆ. ಗ್ರಾವಿಟಿ ಪವರ್ ಬೆನ್ ಕೆಳಗಡೆ ಬರೋದ್ರಿಂದ ಅದು ಅಡ್ಡಡ್ಡ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಸೊ ಕಂಪ್ಲೀಟ್ ಬ್ಲಾಕ್ ಆಗಿ ಹೋಗುತ್ತೆ. ಒಂದ್ ಸೈಡ್ ಅಲ್ಲಿ ಸಪೋರ್ಟ್ ಇರುತ್ತೆ ಟ್ರೇಗೆ, ವಿಂಡ್ ಪೈಪ್ಗೆ, ಇನ್ನೊಂದ್ ಸೈಡ್ ಸಪೋರ್ಟ್ ಇರಲ್ಲ. ಸೊ ಗ್ರಾವಿಟಿ ಇರೋದ್ರಿಂದ ಅದು ಕಂಪ್ಲೀಟ್ ಕೊಲ್ಯಾಪ್ಸ್ ಆಗುತ್ತೆ. ಬಟ್ ಸೈಡಿಗೆ ಮಲ್ಕೊಂಡಾಗ ಏನಾಗುತ್ತೆ, ಒಂದ್ ಸೈಡ್ ಸಪೋರ್ಟ್ ಇರೋದ್ರಿಂದ ಕಂಪ್ಲೀಟ್ ಬ್ಲಾಕ್ ಆಗಲ್ಲ. ಸೊ ಅದು ಕಂಪ್ಲೀಟ್ ಚಪ್ಪಟೆ ಆಗೋ ಬದಲು ಒಂದ್ ಸೈಡ್ ಮಾತ್ರ ಬೆಂಡ್ ಆಗೋದ್ರಿಂದ ಉಳಿದಿದ್ದ ಜಾಗದಲ್ಲಿ ಗಾಳಿ ಸಲೀಸಾಗಿ ಆಡ್ತಾ ಇರತ್ತೆ. ಸೊ ಸ್ನೋರಿಂಗ್ ಕಮ್ಮಿ ಆಗುತ್ತೆ. ಈಗ ಕಾರಣಗಳು ಇಷ್ಟ ಆಯ್ತು. ಸಿಂಪ್ಟಮ್ ಅಂತಂದ್ರೆ ಗೊರಕೆ ಅಂದ್ರೆ ಬರೀ ಗೊರಕೆ ಅಲ್ಲ, ಬೇರೆ ಏನೋ ಸಮಸ್ಯೆ ಇದೆ ಅನ್ನೋದನ್ನ ಕಂಡು ಹಿಡ್ಕೊಳ್ಳೋಕೆ ಇದು ಒಂದು ಸಣ್ಣ ಸಿಂಪ್ಟಮ್. ಬೇರೆ ಏನೇನು ಸಿಂಪ್ಟಮ್ಸ್ ಕಾಣಿಸುತ್ತೆ ಸರ್? ಅಂದ್ರೆ ಈಗ ಅದು ನೀವು ಹೇಳಿದ್ರಲ್ಲ, ವಾಯುನಾಳದಲ್ಲಿ ತೊಂದರೆ ಇದೆ ಅಂತ ಹೇಳಕ್ಕೆ ಒಂದು ಗೊರಕೆ ಬರುತ್ತೆ, ಮತ್ತೆ ಬೇರೆ ಬೇರೆ ಏನೇನು ತೊಂದರೆಗಳು? ಈಗ ಸಿಂಪ್ಟಮ್ಸ್ ಎಲ್ಲ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಒಂದು ಗೊರಕೆ ಜೊತೆ ಆಕ್ಸಿಜನ್ ಕಮ್ಮಿ ಆಗುತ್ತೆ. ಆಕ್ಸಿಜನ್ ಕಮ್ಮಿ ಆಗಿರೋ ಸಿಂಪ್ಟಮ್ಸ್ ಏನು ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದಾಗ ತುಂಬಾ ತಲೆ ಭಾರ ಅನ್ಸೋದು, ನಂಗೆ ನಿದ್ದೆ ಕರೆಕ್ಟಾಗಿ ಆಗಿಲ್ಲ, ನಿದ್ದೆ ಮಾಡಿದ ತಕ್ಷಣ ನಿಮ್ಗೆ ಫ್ರೆಶ್ನೆಸ್ ಆ ಉತ್ಸಾಹ ಬರುತ್ತೆ ಅಂತಲ್ಲ, ನಿದ್ದೆ ಚೆನ್ನಾಗಾಯ್ತು. ಸೊ ಅದಿರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಹೆಡ್ಡೇಕ್ ಅಂತ ಕರಿತೀವಿ, ನಂಗೆ ಇನ್ನೂ ನಿದ್ದೆ ಸರಿಯಾಗಿಲ್ಲ ಅಂತ ಆ ಫೀಲಿಂಗ್ ಇರುತ್ತೆ. ಅದ್ರ ಜೊತೆಗೆ ಎಕ್ಸೆಸಿವ್ ಡೇ ಟೈಮ್ ಸ್ಲೀಪಿನೆಸ್, ದಿನದಲ್ಲಿ ತುಂಬಾ ನಿದ್ದೆ ಬರೋದು. ಇವಾಗ ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ, ಟಿವಿ ನೋಡ್ತಾನೆ ತೂಗುಡಿಸ್ಬಿಡ್ತಾರೆ, ಇಲ್ಲ ಪೇಪರ್ ಓದ್ತಾ ಇರ್ತಾರೆ, ಪೇಪರ್ ಓದ್ತಾನೆ ಹಂಗೆ ತೂಗುಡ್ಕೆ. ನಿದ್ದೆ ಕರೆಕ್ಟಾಗಿ ಮಾಡಿದ್ದೀನಿ ಅನ್ನಿಸ್ತಾ ಇರುತ್ತೆ, ಬಟ್ ಎದ್ದ ತಕ್ಷಣ ಆ ಎನರ್ಜಿ ಇರಲ್ಲ, ನಂಗೆ ರಿಫ್ರೆಶ್ ಆಗಿದೆ ಅಂತ ಅನ್ಸಲ್ಲ. ಸೊ ಸಡನ್ ಆಗಿ ಇವಾಗ ಮಾತಾಡ್ಕೊಂಡು ಕೂತಿರ್ತೀವಿ ನಾವು, ಹಿಂಗೆ ಕೂತಿದ್ದ ಟೈಮಲ್ಲೇ ನಿದ್ದೆಗೆ ಹೋಗ್ಬಿಡೋದು. ಇಲ್ಲ ಕಾರ್ ಓಡಿಸ್ತಾ ಇರ್ತಾರೆ, ಅದೊಡ್ ಟ್ರಾಫಿಕ್ ಸಿಗ್ನಲಲ್ಲಿ ನಿಲ್ಲಿಸ್ಕೋತಾರೆ, ವಿತಿನ್ 10 seconds ಹಂಗೆ ನಿದ್ದೆ ಹೋಗ್ಬಿಡ್ತಾರೆ. ಇದೆಲ್ಲ ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಬ್ರೈನ್ಗೆ ಪ್ರಾಪರ್ ರೆಸ್ಟ್ ಸಿಕ್ಕಿಲ್ಲ. ಸೊ ಡೇಲಿ ಅದೆಲ್ಲ ಆಗ್ತಾ ಇದೆ ಅನ್ನೋದೊಂದು ಸಿಗುತ್ತೆ. ಸೊ ಎಕ್ಸೆಸಿವ್ ಡೇ ಟೈಮ್ಸ್, ಇದ್ರ ಜೊತೆಗೆ ಇದೆಲ್ಲ ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ, ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಕೆಲಸದಲ್ಲಿ, ತುಂಬ ನಿದ್ದೆ ಬರ್ತಾ ಇದೆ. ಅದೊಂಥರ ಕಾಗ್ನೇಟಿವ್ ನ್ಯೂರೋ ಬ್ರೈನ್ ಎಷ್ಟು ಇಂಪಾರ್ಟೆಂಟ್ ನಮ್ಮ ನಾರ್ಮಲ್ ಡೇ ಟು ಡೇ ಆಕ್ಟಿವಿಟೀಸ್ ಅಂದರೆ. ಸೊ ಬ್ರೈನ್ ನಂಗೆ ಪ್ರಾಪರಾಗಿ ರೆಸ್ಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ ಸ್ಟಾರ್ಟ್ ಬಿಕಮಿಂಗ್ ವೀಕರ್. ಸೊ ನಂಗೆ ಪ್ರಾಪರಾಗಿ ಕೆಲಸದಲ್ಲಿ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಬರೀ ಗೊರಕೆ ಅಲ್ಲ, ಗೊರಕೆ ಜೊತೆಗೆ ಇದು ಎಕ್ಸೆಸಿವ್ ಡೇ ಟೈಮ್ ಸ್ಲೀಪಿನೆಸ್, ಅರ್ಲಿ ಮಾರ್ನಿಂಗ್ ಹೆಡ್ಡೇಕು, ಅನೇಬಲ್ ಟು ಫೋಕಸ್, ಕಾನ್ಸಂಟ್ರೇಟ್ ಮಾಡ್ತಾ ಇರೋದು, ಇದೆಲ್ಲ ಕಂಬೈನ್ ಮಾಡಿ ನಾವು ಗೊರಕೆಯಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಡಿಸೈಡ್ ಮಾಡ್ತೀವಿ. ಒಂದು ಅದೇ ಆ ವ್ಯಕ್ತಿಗೆ ಗೊತ್ತಾಗಲ್ಲ. ಅದು ಬಿಟ್ರೆ ಈ ತರ ಸುಸ್ತು, ತಲೆಭಾರ, ಬೆಳಿಗ್ಗೆ ಎದ್ದ ತಕ್ಷಣ ನೀವು ಇದುವರೆಗೆ ಹೇಳಿರೋ ಲಕ್ಷಣಗಳಿದ್ದಾಗ ಆ ವ್ಯಕ್ತಿನೇ ಎಚ್ಚೆತ್ಕೋಬೇಕು. ಒಂದು. ಎರಡನೇದು ಅವ್ರ ಜೊತೆಗಿರೋರ್ಗೆ ಹೆಚ್ಚು ಗೊತ್ತಾಗುತ್ತೆ. ಗೊರಕೆ ಸೌಂಡ್ ಇಂದ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಗಂಡನ ಹೆಂಡತಿ ಕರ್ಕೊಂಡ್ಬರ್ತಾರೆ, ಇವ್ರ ಜೊತೆ ಇರಕ್ ಆಗ್ತಾ ಇಲ್ಲ, ನನ್ನ ಕೈಲಿ ಅಷ್ಟೊಂದು ಗೊರಕೆ ಹೊಡಿತಾ ಇದಾರೆ ಇವರು, ನಂಗೆ ಸಾಕಾಗಿದೆ ಅಂತ. ಮೋಸ್ಟ್ ಆಫ್ ದ ಟೈಮ್ಸ್ ಅವರೇ ಬರಲೇ ಗೊರಕೆ ನಮ್ಮ ನಾರ್ಮಲ್ ಬಿಡಮ್ಮ ಅಂತಾರೆ. ಪೇಷಂಟ್ ಅಟೆಂಡರ್ಸ್ ಕರ್ಕೊಂಡ್ಬರ್ತಾರೆ ನಮ್ಗೆ, ಸರ್ ತುಂಬಾ ಗೊರಕೆ ಹೊಡಿತಾರೆ ಸರ್ ಇವರು, ಆಗಲ್ಲ ಅಷ್ಟು ಸೌಂಡ್ ಸರ್, ಪಕ್ಕದ ಮನೆ ಕೇಳುತ್ತೆ ಅನ್ನೋ ತರ ಬರ್ತಾರೆ. ಸರ್ ಆಮೇಲೆ ಬಂದ್ಮೇಲೆ ಏನೇನು ಟ್ರೀಟ್ಮೆಂಟ್ ಏನು? ಬಂದ್ಮೇಲೆ ಒಂದು ನಾವು ಅದೇ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾನೇನ, ಸ್ಲೀಪ್ ಡಿಸಾರ್ಡರ್ ಅದು ಅಬ್ಸ್ಟ್ರಕ್ಷನ್ ಆಗ್ತಾ ಇದೆ, ಬೇರೆ ಕಾಯಿಲೆಯಿಂದ ಆಗ್ತಾ ಇದೆ, ಸೈಕ್ಯಾಟ್ರಿಕ್ ಇಶ್ಯೂಸ್ ಇಂದ ಆಗ್ತಾ ಇದೆ ಏನು ಅಂತ ನೋಡ್ತೀವಿ. ಸೊ ಇಫ್ ಯು ಆರ್ ಥಿಂಕಿಂಗ್ ನಮಗೆ ಓಕೆ ಇದು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾನೇ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಸ್ಲೀಪ್ ಸ್ಟಡಿ ಅಂತ ಮಾಡ್ತೀವಿ. ಪಾಲಿಸೋಮ್ನೋಗ್ರಫಿ ನಮ್ದೇ ಸ್ಲೀಪ್ ಲ್ಯಾಬ್ ಅಂತ ಇದೆ ಆದಿಚುಂಚನಗಿರಿ ಹಾಸ್ಪಿಟಲ್ ಅಲ್ಲಿ, ಲೆವೆಲ್ 1 ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ, ಸ್ಟೇಟ್ ಆಫ್ ದ ಆರ್ಟ್ ಸ್ಲೀಪ್ ಲ್ಯಾಬ್ ಇವಾಗ ಓಪನ್ ಆಗಿದೆ. ಸೊ ಅದ್ರಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂಥರ ಮನೆ ವಾತಾವರಣ ಕ್ರಿಯೇಟ್ ಮಾಡಿದೀವಿ. ಏನಾಗುತ್ತೆ, ನಾವು ಇಲ್ಲಿ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಪೇಷಂಟ್ ಆಸ್ಪತ್ರೆಯಲ್ಲಿ ಮಲಗ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರು ನಿದ್ದೆ ಮಾಡಲ್ಲ. ನಮ್ಗೆ ನಿದ್ದೆಲ್ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಅವ್ರು ಕರೆಕ್ಟಾಗಿ ನಿದ್ದೆ ಮಾಡಬೇಕು. ಸೊ ನಿದ್ದೆ ಮಾಡಬೇಕು ಅಂತ ಹೇಳಿದ್ರೆ ಪ್ರಾಪರ್ ಅವ್ರಿಗೆ ಮನೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ, ಎಲ್ಲೂ ಇನ್ನೊಂದು 5 star ಹೋಟೆಲ್ ಅಲ್ಲಿ ಇದ್ದೀನಿ, ಆರಾಮಾಗಿ ಮಲ್ಕೋತಾ ಇದೀನಿ ಅಂತ ಒಂದು ಒಳ್ಳೆ ನಿದ್ದೆ ಬರೋ ಪ್ಲೇಸಲ್ಲಿ ಮಲಗಿಸಿ, ಅವ್ರ ನಿದ್ದೆ 8 hours ಇಲ್ಲ 7 hours ಏನು ಮಲಗ್ತಾರೆ ನೈಟಿಂದ ಬೆಳಗ್ಗೆ ತನಕ, ನಾವು ಅದನ್ನ ಸ್ಟಡಿ ಮಾಡ್ತೀವಿ, ಕನೆಕ್ಷನ್ಸ್ ಮಾಡ್ತೀವಿ. EEG ಅಂತ ಕರಿತೀವಿ, EMG,
EOG, ECG, ಬಿಕಾಸ್ ನಿದ್ದೆಲಿ ಏನು ವೇವ್ಸ್ ಹೋಗ್ತಾ ಇದೆ ಬ್ರೈನಲ್ಲಿ, ಬಾಡಿಲಿ ಯಾವ ವೇವ್ಸ್ ಆಗ್ತಾ ಇದೆ, ಆಕ್ಸಿಜನ್ ಕಮ್ಮಿ ಆಗ್ತಾ ಇದೆಯಾ ಅಂತ ಫುಲ್ 8 hours ಕಂಪ್ಲೀಟ್ ಮಾನಿಟರಿಂಗು, ಬಾಡಿಲಿ ಸಡನ್ನಾಗಿ ಉಸಿರು ನಿಲ್ತಾ ಇದೆಯಾ, ಚೆಸ್ಟ್ ಮೂವ್ಮೆಂಟ್ಸು, ಲೆಗ್ ಮೂವ್ಮೆಂಟ್ಸು, ಕಂಪ್ಲೀಟಾಗಿ 20-22 ಪ್ಯಾರಾಮೀಟರ್ಸ್ ಇರುತ್ತೆ. ಅದು ಕಂಪ್ಲೀಟ್ 8 hours ಇಲ್ಲೇ ಮಲಗ್ತಾರೆ, ಕಂಪ್ಯೂಟರ್ ಫುಲ್ ರೆಕಾರ್ಡ್ ಮಾಡ್ಕೋತೀವಿ, ನೆಕ್ಸ್ಟ್ ಡೇ ಅನಲೈಸ್ ಮಾಡ್ತೀವಿ. ಇದು ಸ್ಲೀಪ್ ಸ್ಟಡಿ ಅಂತ ಕರಿತೀವಿ. ಇದು ಲೆವೆಲ್ 1 ಸ್ಲೀಪ್ ಸ್ಟಡಿ ಆದಿಚುಂಚನಗಿರಿ ಹಾಸ್ಪಿಟಲ್ ಮೊದಲನೇ ಬಾರಿ ನಮ್ಮ ಆಸ್ಪತ್ರೆಯಲ್ಲಿ ಓಪನ್ ಮಾಡಿದ್ದೀವಿ. ಇದೇ ಥರ ಸ್ಲೀಪ್ ಸ್ಟಡಿ ಲೆವೆಲ್ 2, ಲೆವೆಲ್ 3 ಅಂತಾನು ಬರುತ್ತೆ. ಅದು ಮನೆಯಲ್ಲೇ ಮಾಡಬಹುದು, ಬಟ್ ಅದರಲ್ಲಿ ಪ್ಯಾರಾಮೀಟರ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. 20 ಬದಲು 10, 18. ಸೊ ಕೆಲವೊಂದು ಪ್ಯಾರಾಮೀಟರ್ಸ್ ಮಿಸ್ ಆದರೆ, ನಮ್ ಕೆಲವೊಂದು ಫೈಂಡಿಂಗ್ಸ್ ಮಿಸ್ ಆಯ್ತು ಅಂತ ಹೇಳಿದ್ರೆ ಡಯಾಗ್ನೋಸಿಸ್ ಬರಕ್ ಕಷ್ಟ ಆಗ್ಬಹುದು. ತುಂಬಾ ಪಕ್ಕ ಹೇಳಕ್ಕಾಗಲ್ಲ. ಸೊ ಇಂಜೆಕ್ಷನ್ಸ್ ಆ ಥರ ಎಲ್ಲ ಏನಿಲ್ಲ, ಜಸ್ಟ್ ಈ ಥರ ಅಪ್ಲಿಕೇಶನ್ಸ್ ಮಾಡಿದ್ವಿ. ECG ಮಾಡಕ್ಕೆ ಅಂಟಿಸ್ತಾರಲ್ಲ ಆ ಥರ ಬ್ರೈನ್ಗೆ ಅಂಟಿಸ್ತೀವಿ, ಎದೆಗೆ ಅಂಟಿಸ್ತೀವಿ, ಕೈ ಕಾಲ್ಗೆ ಅಂಟಿಸ್ತೀವಿ, ಓವರ್ ನೈಟ್ ಆರಾಮಾಗಿ ಮಲ್ಕೊಳಕ್ ಬಿಡ್ತೀವಿ. ನೆಕ್ಸ್ಟ್ ದಿನ ಎದ್ದು ಅನಲೈಸ್ ಮಾಡ್ತೀವಿ, ನಿದ್ದೆಲಿ ಏನಾಗ್ತಾ ಇದೆ, ಆಕ್ಸಿಜನ್ ಕಮ್ಮಿ ಆಗ್ತಾ ಇದೆಯಾ, ಆಕ್ಸಿಜನ್ ಕಮ್ಮಿ ಆಗ್ತಾ ಇದ್ರೆ ಎಷ್ಟೊತ್ತು ಕಮ್ಮಿ ಆಗ್ತಾ ಇದೆ, ಉಸಿರಾಟ ಎಷ್ಟೊತ್ತು ನಿಲ್ತಾ ಇದೆ, ಎಷ್ಟು ಬಾರಿ ನಿಲ್ತಾ ಇದೆ ಅನ್ನೋದು ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ನಾರ್ಮಲ್ ಆಗಿ ನಮಗೂ ನಿಮ್ಗೂ ಲೆಸ್ ದೆನ್ 5 times ಅಂತ ಕರಿತೀವಿ, 5 ಬಾರಿಗಿಂತ ಕಮ್ಮಿ ಆಗುತ್ತೆ, ಅದು ನಾರ್ಮಲ್. ಸೊ ಇಡೀ ನೈಟಲ್ಲಿ ಪ್ರತಿ ಗಂಟೆ 5ಕ್ಕಿಂತ ಜಾಸ್ತಿ ಬಾರಿ ಅವ್ರದ್ದು ಆಕ್ಸಿಜನ್ ಕಮ್ಮಿಯಾಗಿ ಉಸಿರು ನಿಲ್ತಾ ಇದೆ, ಆಪ್ನಿಯಾ ಎಪಿಸೋಡ್ಸ್ ಅಂತ ಕರಿತೀವಿ, ಅದು ಆಗ್ತಾ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇವರಲ್ಲಿ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಇದೆ. 15ಕ್ಕಿಂತ ಜಾಸ್ತಿ ಆಯಿತು ಅಂದರೆ ಸಿವಿಯರ್ ಸ್ಲೀಪ್ ಆಪ್ ಕರಿತೀವಿ, ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ಕರಿತೀವಿ. ಸೊ ಸ್ಲೀಪ್ ಸ್ಟಡಿಲಿ ಯಾವ ಲೆವೆಲ್ ಅಂತ ಗೊತ್ತಾಗುತ್ತೆ, ಸೀರಿಯಸ್, ಮೈಲ್ಡೋ, ಮಾಡ್ರೇಟೋ, ಸಿವಿಯರ್. ಸೊ ಯಾವ ಲೆವೆಲ್ ಆಫ್ ಡಿಸಾರ್ಡರ್ ಇದೆ ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ಅದನ್ನ ನಾವು ನೆಕ್ಸ್ಟ್ ಟಾರ್ಗೆಟ್ ಮಾಡಿ ಟ್ರೀಟ್ ಮಾಡ್ಬೋದು. ಅದನ್ನ ನೀವು ಅಂದ್ರೆ ಇಷ್ಟೆಲ್ಲ ಡಯಾಗ್ನೋಸಿಸ್ ಮಾಡಿ ಕಂಡು ಹಿಡಿದು ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಅಲ್ವಾ? ಟ್ರೀಟ್ಮೆಂಟ್ ಇದೆ, ಖಂಡಿತವಾಗ್ಲೂ ಇದೆ. ಮೈಲ್ಡ್ ಇತ್ತು ಅಂತ ಹೇಳಿದ್ರೆ ಯೂಶಲಿ ಏನು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ, ಒಬೆಸಿಟಿ ಇರ್ಬೋದು, 10% ತೂಕ ಕಮ್ಮಿ ಮಾಡ್ಕೊಂಡ್ರೆ 25-30% ಆಪ್ನಿ ಎಪಿಸೋಡ್ಸ್ ಕಮ್ಮಿ ಆಗ್ಬಿಡುತ್ತೆ, ಅದಾಗದೆ. ಸೊ ಮೈಲ್ಡ್ ಕೇಸಸ್ ಇತ್ತು ಅಂತ ಹೇಳಿದ್ರೆ ಇನಿಷಿಯಲಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ಕರಿತೀವಿ. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂದ್ರೆ ಏನಂತ ಹೇಳಿದ್ರೆ ಸ್ಲೀಪ್ ಹೈಜೀನ್. ಇವಾಗ ಹೆಂಗೆ ನಾವು ಕೈ ಎಲ್ಲ ಹೈಜೀನ್ ಅಂತೀವಿ, ಅದೇ ಥರ ಸ್ಲೀಪ್ ಹೈಜೀನ್ ಅನ್ನೋದು ಟರ್ಮ್ ಇದೆ. ಸೊ ನಮ್ಮ ನಿದ್ದೆದ ಹ್ಯಾಬಿಟ್ಸ್, ರೆಗ್ಯುಲಾರಿಟಿ ಕರೆಕ್ಟ್ ಆಗಿರ್ಬೇಕು. ದಿನ ಒಂದೇ ಟೈಮಿಂಗ್ ಮಲಗೋದು, ಒಂದೇ ಟೈಮ್ಗೆ ಎದ್ದೇಳೋದು. ಇವತ್ತು TV ನೋಡ್ಕೊಂಡು 12 ಗಂಟೆ 1 ಗಂಟೆ ತನಕ ಮೂವಿ ನೋಡ್ಕೊಂಡು ಮಲಗದೆ ನೆಕ್ಸ್ಟ್ ದಿನ ಬೆಳಗ್ಗೆ ಬೇಗ ಇಲ್ಲ. ಡೈಲಿ ಕರೆಕ್ಟಾಗಿ ಒಂದು ಟೈಮ್ ಫಿಕ್ಸ್ ಮಾಡ್ಕೋಬೇಕು, ನಮ್ಮ ಬಾಡಿ ಆಗಿದೆ ಆ ಟೈಮ್ಗೆ ಎದ್ದೇಳ್ಬೇಕು. ಈ ವೀಕೆಂಡ್ಸ್ ಆಗಲಿ ಅದೇನಾಗಲಿ ಒಂದು ಟೈಮ್ ಫಿಕ್ಸ್ ಮಾಡ್ಕೋಬೇಕು. ಅಂಡ್ ಇನ್ನೊಂದು, ಊಟ ಮಾಡಿದ ಅಟ್ಲೀಸ್ಟ್ 2 hours ಇಮಿಡಿಯೇಟ್ಲಿ ನಿದ್ದೆಗೆ ಹೋಗ್ಬಾರ್ದು. ಇವಾಗ ನೀವು 10 ಗಂಟೆಗೆ ಮಲಗ್ತಾ ಇದ್ದೀರ ಅಂದ್ರೆ ಅಟ್ಲೀಸ್ಟ್ 8 o'clockಗೆ ಏನಿದೆ ನಿಮ್ಮ ಮೀಲ್ಸು ಅದನ್ನ ಊಟ ಮಾಡಿಬಿಡ್ಬೇಕು. ಅಂಡ್ ಕೆಫೀನ್ ಇಂಪಾರ್ಟೆಂಟ್ ಆಗುತ್ತೆ. ಕಾಫಿ ಏನಂತ ಹೇಳಿದ್ರೆ ಸ್ಟಿಮ್ಯುಲೆಂಟ್. ನೀವು ನಿದ್ದೆ ಬರಬಾರ್ದು ಅಂತ ಕಾಫಿ ಕುಡಿತೀರಲ್ಲ, ಸೊ ನೀವು ನಿದ್ದೆ 8 ಗಂಟೆ 9 ಗಂಟೆ ಕಾಫಿ ಕುಡಿದ್ರೆ ಅದು ಬಾಡಿಲಿ 6-8 hour ಕಾಫಿ ಇನ್ನೂ ಹಂಗೆ ಇರುತ್ತೆ, ಕೆಫೀನ್ ನಿದ್ದೆ ಬರ್ಸಲ್ಲ. ಸೊ ಏನೇ ಕಾಫಿ ಇದ್ದು ಅಂದ್ರೆ ಸಂಜೆ 5 ಗಂಟೆ 6 ಗಂಟೆ ಒಳಗಡೆ ಕಾಫಿ ಕುಡಿದು ಮುಗಿಸ್ಬೇಕು. ಇನ್ನೊಂದು ಮೈನ್ ರಿಸ್ಕ್ ಫ್ಯಾಕ್ಟರ್ ಆಲ್ಕೋಹಾಲ್. ಆಲ್ಕೋಹಾಲ್ ಇಸ್ ಅ ಸ್ಟ್ರಾಂಗ್ ಮಸಲ್ ರಿಲ್ಯಾಕ್ಸೆಂಟ್ ಅಂತ ಹೇಳಿದ್ನಲ್ಲ, ಎಷ್ಟೋ ತನಕ ಟೋನ್ ರಿಲ್ಯಾಕ್ಸ್ ಮಾಡುತ್ತೆ ಅಂತ. ಕುಡ್ದವ್ರು ಆರಾಮಾಯ್ತು ಅಂತ ಮಲಗ್ತಾರಲ್ಲ, ಸೊ ಕುಡ್ತಾರೆ ಅಂತ ಹೇಳಿದ್ರೆ ವಿಂಡ್ ಪೈಪ್ದು ಟೋನು ತುಂಬಾ ಕಮ್ಮಿ ಆಗುತ್ತೆ. ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಅದು ಕೊಲ್ಯಾಪ್ಸ್ ಆಗುತ್ತೆ, ಸ್ಲೀಪ್ ಆಪ್ನಿಯಾ ರಿಸ್ಕ್ ತುಂಬಾ ಜಾಸ್ತಿ. ಸೊ ಕಂಪ್ಲೀಟ್ ಆಬ್ಸ್ಟಿನೆನ್ಸ್ ಫ್ರಮ್ ಆಲ್ಕೋಹಾಲ್. ಸೊ ಆಲ್ಕೋಹಾಲ್ನ ಕನ್ಸಂಪ್ಷನ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ. ಇದು ಸ್ಲೀಪ್ ಹೈಜೀನ್. ಅದ್ರ ಜೊತೆಗೆ ಮಲ್ಕೋಬೇಕಾದ್ರೆ ಹೋಗಿ ಫೋನ್ ನೋಡೋದು. ಸೊ ಬ್ಲೂ ಲೈಟ್ ಡೆಫಿನೆಟ್ಲಿ ನಮ್ದು ಸ್ಲೀಪ್ ಹಾರ್ಮೋನ್ ಅಂತ ಕರಿತೀವಿ, ಮೆಲಟೋನಿನ್, ನಾವು ಬ್ಲೂ ಲೈಟ್ ಇಂದ ಸೆಕ್ರಿಷನ್ ಕಮ್ಮಿ ಆಗುತ್ತೆ. ಸೊ ನಿದ್ದೆ ಬರೋದು ಲೇಟ್ ಆಗುತ್ತೆ. ಸೊ ಅಟ್ಲೀಸ್ಟ್ 1 hour ಮುಂಚೆ ಸ್ಕ್ರೀನ್ ಟೈಮ್ ಆಫ್ ಮಾಡಿಬಿಡ್ಬೇಕು. ಕಂಪ್ಲೀಟ್ ಒಂಥರ ಕೂಲಾಗಿರೋ, ಕಾಮಾಗಿರೋ, ಡಾರ್ಕ್ ಎನ್ವಿರಾನ್ಮೆಂಟಲ್ ನಿದ್ದೆ ಮಾಡಬೇಕಾಗುತ್ತೆ. ತುಂಬ ಲೈಟ್ ಇರೋದು, ಕಿಟಕಿ ತಗೊಂಡಿಲ್ಲ, ಹೈವೇ ಇರುತ್ತೆ, ವೆಹಿಕಲ್ ಲೈಟ್ಸ್ ಎಲ್ಲ ಬರ್ತಾರೆ, ಹಿಂದೆ ಅಟ್ಲೀಸ್ಟ್ ಸ್ಕ್ರೀನ್ ಹಾಕೊಂಡು ಒಂಥರ ಕಾಮಾಗಿರೋ ಎನ್ವಿರಾನ್ಮೆಂಟು, ಮಲಗಿದ ತಕ್ಷಣ ನಿದ್ದೆ ಬರೋ ಥರ ಇರಬೇಕು. ನಿದ್ದೆ ಸೌಂಡಿಂದ ಒದ್ದಾಡೋದು, ಸೆಕೆಯಿಂದ ಒದ್ದಾಡೋದು ಇದೆಲ್ಲ ಆಯಿತು ಅಂತ ಹೇಳಿದ್ರೆ ಸ್ಲೀಪ್ ರೆಗ್ಯುಲಾರಿಟಿ ಇರಲ್ಲ. ಸೊ ರೆಗ್ಯುಲರ್ ಸ್ಲೀಪ್ ಹೈಜೀನ್, ಇದ್ರ ಜೊತೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಸ್ವಲ್ಪ ಎಕ್ಸರ್ಸೈಸ್, ತೂಕ ಕಮ್ಮಿ ಮಾಡ್ಕೊಳ್ಳೋದು, ಇದೆಲ್ಲ ಮೈಲ್ಡ್ OS. ತುಂಬ ಇನ್ನೂ ಪ್ರಾಬ್ಲಮ್ ಹೋಗಿಲ್ಲ ಅವರು, ಇನ್ನೂ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದಾಗುತ್ತೆ. ಗೋಲ್ಡ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ CPAP, ಪಾಸಿಟಿವ್ ಏರ್ವೇ ಪ್ರೆಷರ್ ಅಂತ ಕರಿತೀವಿ. ಇವಾಗ ನೀವು ಸ್ಟ್ರಾ ಬ್ಲಾಕ್ ಆಗಿದೆ ಅಂತ ಹೇಳ್ತೀವಲ್ಲ, ಅದನ್ನ ವಾಪಸ್ ಅಗ್ಲ ಮಾಡಬೇಕು ಅಂತ ಏನು ಮಾಡಬೇಕು, ಊದಬೇಕು ವಾಪಸ್ ಒಳಗಡೆಯಿಂದ. ಅದು ಕೊಲ್ಯಾಪ್ಸ್ ಆಗಿರೋದು ನಾವು ಅಗ್ಲ ಮಾಡಬೇಕು. ಇವಾಗ ಪ್ಲಾಸ್ಟಿಕ್ ಬಾಟಲ್ಲು ಮುದ್ರಕೊಂಡಿದೆ ಅಂತ ಹೇಳಿದ್ರೆ ನಾವು ಅದನ್ನ ವಾಪಸ್ ಅಗ್ಲ ಮಾಡೋಕೆ ಏನು ಮಾಡ್ತೀವಿ, ಮುಚ್ಚಲತ್ತಾಗ ಉಪ್ಪು ಅಂತ ಊದ್ತೀವಿ. ಸೊ ಅಗ್ಲ ಆಗುತ್ತೆ ಗಾಳಿ ಹೋಗಿ. ಸೊ ಈ ಮಷಿನ್ ಕೂಡ ಏನು ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಚಿಕ್ಕ ಮಾಸ್ಕ್ ಬರುತ್ತೆ. ಆ ಮಾಸ್ಕಲ್ಲಿ ಪ್ರೆಷರ್ ಮೂಲಕ ಗಾಳಿ ಒಳಗಡೆ ಹೋಗುತ್ತೆ. ಗಾಳಿ ಒಳಗಡೆ ಹೋಯ್ತು ಅಂತ ಹೇಳಿದ್ರೆ ಅದು ಓಪನ್ ಆಗಿರುತ್ತೆ ವಾಯುನಾಳ ಯಾವಾಗ್ಲೂ. ಇದು ಓಪನ್ ಆಗಿತ್ತು ಅಂತ ಹೇಳಿದ್ರೆ ಗಾಡಿ ಸಲೀಸಾಗಿ ಹೋಗು ಬರೋದು ಮಾಡ್ತಾ ಇರುತ್ತೆ. ಸೊ ಗೊರಕೆ ಸೌಂಡ್ ಇರಲ್ಲ ಒಂದು, ಜೊತೆಗೆ ಆಕ್ಸಿಜನ್ ಪ್ರಾಬ್ಲಮ್ಮೇ ಇಲ್ಲ. ಓಪನ್ ಆಗಿದೆ ಅಂತ ಹೇಳಿ ಆಕ್ಸಿಜನ್ ಸಲೀಸಾಗಿ ಓಡಾಡಲೇಬೇಕು, ಬ್ರೈನಿಗೆ ರೆಸ್ಟ್ ಸಿಗಲೇಬೇಕು, ಕಂಪ್ಲೀಟ್ಲಿ ನಾರ್ಮಲ್ ಆಗ್ತಾರೆ. ಇನ್ನು ಸಿವಿಯರ್ ಪೇಷಂಟ್ಸ್ ಅಂತ ಕರಿತೀವಿ, HI ಅಂದರೆ more than 15 ಅಂತ ಕರಿತೀವಿ. ಇವ್ರಿಗೆ CPAP ಜೊತೆಗೆ ಅವ್ರದ್ದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಒಂದು ತೂಕ ಕಮ್ಮಿ ಮಾಡೋಕ್ಕೆ ಸರ್ಜರಿಗೆ ಹೋಗ್ಬೋದು,
ಕಂಟ್ರೋಲೇ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ನಾವು ಮ್ಯಾಂಡಿಬಲ್ ಅಡ್ವಾನ್ಸ್ಮೆಂಟ್ ಡಿವೈಸಸ್ ಅಂತ ಕರಿತೀವಿ. ಏರ್ವೇಸ್ನ ಓಪನ್ ಮಾಡೋ ಥರ ಸ್ವಲ್ಪ ಈ ಮೂಳೆನ ಮುಂದೆ ತಳ್ಳೋ ಥರ ಡಿವೈಸಸ್, ಸೊ ಅದನ್ನ ವಾಯುನಾಳ ಓಪನ್ ಮಾಡಿ ಇಟ್ಕೊಳ್ಳೋ ಥರ ಡಿವೈಸಸ್ ಬಂದಿದೆ. ಅದನ್ನ ಕೊಡ್ಬೋದು ಮಲ್ಕೋಬೇಕಾದ್ರೆ ನೈಟಲ್ಲಿ ಹಾಕೋಬೇಕಾಗುತ್ತೆ. ಸೊ ಅದು ಓಪನ್ ಆಗಿತ್ತು ಅಂತ ಹೇಳಿದ್ರೆ ಗಾಡಿ ಸಲೀಸಾಗಾಡುತ್ತೆ, ಆಕ್ಸಿಜನ್ ಕಮ್ಮಿ ಆಗಲ್ಲ. ಸೊ ಈ ಥರದ್ದು ಬೇರೆ ಬೇರೆ ಟ್ರೀಟ್ಮೆಂಟ್ ನಾವು ಪೇಷಂಟ್ ನೋಡಿ ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಸೂಟಬಲ್ ಆಗುತ್ತೆ ಆ ಸೂಟಬಲ್ ಟ್ರೀಟ್ಮೆಂಟ್ ತಜ್ಞ ವೈದ್ಯರು ಇದನ್ನ ತೀರ್ಮಾನ ಮಾಡ್ತೀರಾ ಯಾವುದು ಅವ್ರಿಗೆ ಹೊಂದಾಣಿಕೆ ಆಗುತ್ತೆ. ಹೌದು, ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್, ಸ್ವಂತ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಅಲ್ಲ ಇದು. ಸರ್, ಇದ್ರ ಜೊತೆಗೆ ಇನ್ನು ಈಗ ನೆಗಡಿ ಕೆಮ್ಮು ಆದಾಗೆಲ್ಲ ಮೂಗು ಕಟ್ಟಿ ಆವಾಗ್ಲೂ ಸ್ವಲ್ಪ ಉಸಿರು ಕಟ್ಟದಂಗೆ ಆಗೋದು, ಗೊರಕೆ ಆಗೋದು, ಅದೆಲ್ಲ ಸಹಜ. ಬಿಕಾಸ್ ನಾನು ಹೇಳಿದ್ನಲ್ಲ, ಮೂಗಿಂದ ಗಾಳಿ ಹೋಗ್ಲೇಬೇಕು ಅಂದ್ರೆ ಇಲ್ಲಿಂದನೇ ಹೋಗ್ಬೇಕು. ಸೊ ಶೀತ ನೆಗಡಿ ಆದಾಗ ನಾವು ಟರ್ಬಿನೇಟ್ಸ್ ಅಂತೀವಿ, ಅದು ಎಡಿಮಾ ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ. ಸೊ ಡೆಫಿನೆಟ್ಲಿ ಅಬ್ಸ್ಟ್ರಕ್ಷನ್ ಇದ್ದೇ ಇರುತ್ತೆ ಗಾಳಿ ಆಡಕ್ಕೆ. ಬಟ್ ಅದು ನಿಮ್ದು ವಾಪಸ್ ಆ ಎಡಿಮಾ ಕಮ್ಮಿ ಆಯಿತು, ನಿಮ್ಮ ಶೀತ ನೆಗಡಿ ಕಮ್ಮಿ ಆದಮೇಲೆ ನಾರ್ಮಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ಇದು ಎಷ್ಟು ದಿನ ಇದ್ದಾಗ ಅವರು ತಜ್ಞ ವೈದ್ಯರನ್ನು ಕಾಣಬೇಕು? ಅದು ಆಕ್ಚುಲಿ ಸ್ಪೀಕಿಂಗ್ ತುಂಬಾ ಜನಕ್ಕೆ ಇದೆ ಅಂತಾನೆ ಗೊತ್ತಿರಲ್ಲ. ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಇದನ್ನ ಎಕ್ಸೆಸಿವ್ ಡೇ ಟೈಮ್ ಸ್ಲೀಪಿನೆಸ್ಸು, ತುಂಬಾ ನಿದ್ದೆ ಬರ್ತಾ ಇರೋದು, ಫೋಕಸ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಇನ್ನು ಜೊತೆಗೆ ಇನ್ನು ಶುಗರ್ಸ್ BP ಎಲ್ಲ ಕಂಟ್ರೋಲಿಗೆ ಬರ್ತಾ ಇಲ್ಲ, ಬೇರೆ ತೊಂದರೆಗಳು ಸ್ಟಾರ್ಟ್ ಆಯ್ತು ಅಂದ್ರೆ ಇಮಿಡಿಯೇಟ್ಲಿ ತೋರಿಸ್ಕೊಳ್ಳೋದು ಒಳ್ಳೇದೊಂದು ಬಾರಿ. ಸ್ಪೆಷಲಿಸ್ಟ್ ಭೇಟಿ ಮಾಡ್ತಾರೆ, ಸ್ಪೆಷಲಿಸ್ಟ್ ಗೊತ್ತಾಗುತ್ತೆ ಇದು ಮೂಗಿನ ಪ್ರಾಬ್ಲಮ್, ಗಂಟ್ಲು ಪ್ರಾಬ್ಲಮ್, ಇಲ್ಲ ಬೇರೆ ಸೈಕ್ಯಾಟ್ರಿಕ್ ಪ್ರಾಬ್ಲಮ್, ನ್ಯೂರಲಾಜಿಕಲ್ ಪ್ರಾಬ್ಲಮ್ ಗೊತ್ತಾಗುತ್ತೆ. ಅದಿತ್ತು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದೇ ಸರಿ ಹೋಗುತ್ತೆ. ಇಲ್ಲ ಅದೆಲ್ಲ ಸರಿ ಮಾಡಿನೂ ಅವ್ರಿಗೆ ರಿಕರೆಂಟ್ ಆಗಿ ಸ್ನೋರಿಂಗ್ ಬರ್ತಾನೆ ಇದೆ, ಪದೇ ಹಿಂಗ್ ಆಗ್ತಾನೆ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಒಂದ್ಸಲಿ ತಪಾಸಣೆ ಮಾಡಿಸ್ಕೊಳ್ಳೋದು ಬೆಟರ್, ಕಾಣೋದು ಒಳ್ಳೆಯದು. ಅದ್ರ ಜೊತೆಗೆ ನೀವು ಲೈಫ್ ಸ್ಟೈಲ್ ಹೇಳಿದ್ರಿ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಏನೇನು ಮಾಡ್ಕೋಬೇಕು? ಒಂದು ತೂಕ ರಿಡಕ್ಷನ್ ಮಾಡ್ಕೊಳ್ಳೋದು. ಬಟ್ OSA ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ವಿಷಯ ಸೈಕಲ್ ಅಂತ ಕರಿತೀವಿ. ಅವರು ಟಯರ್ಡ್ನೆಸ್ ಇರುತ್ತೆ, ಮೊದಲು ಇವಾಗ ದಪ್ಪ ಇರ್ತಾರೆ ಅನ್ಕೊಳ್ಳಿ, ದಪ್ಪ ಇರೋದ್ರಿಂದ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿ ಆಗ್ತಾ ಇರುತ್ತೆ. ಬೆಳಗ್ಗೆ ಫ್ರೆಶ್ನೆಸ್ ಇರಲ್ಲ, ಎದ್ದು ಎಕ್ಸರ್ಸೈಸ್ ಮಾಡಿ ಅಂತ ಹೇಳಿದ್ರು ಅವ್ರು ಎಕ್ಸರ್ಸೈಸ್ ಮಾಡಲ್ಲ, ಸುಸ್ತಾಗಿದೆ ನಂಗೆ ಹಂಗೆ ಹಿಂಗೆ. ಸೊ ಅದೇನಾಗುತ್ತೆ, ಎಕ್ಸರ್ಸೈಸ್ ಮಾಡಿದ್ರೆ ಮತ್ತೆ ತೂಕ ಜಾಸ್ತಿ ಆಗ್ತಾ ಇರುತ್ತೆ, OSA ಜಾಸ್ತಿ ಆಗ್ತಾ ಇರುತ್ತೆ. ಸೊ ಫಸ್ಟ್ ಈ ತರ ಒಬೆಸಿಟಿ ಪೇಷಂಟ್ಸ್ಗೆ ಫಸ್ಟ್ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. CPAP ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಅವ್ರದ್ದು ನಿದ್ದೆ ಕರೆಕ್ಟಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ, ಆ ಉತ್ಸಾಹ ಎನರ್ಜಿ ಸ್ಟಾರ್ಟ್ ಆಗುತ್ತೆ, ಜಿಮ್ಗೆ ಹೋಗೋದು ಇಲ್ಲ ಎಕ್ಸರ್ಸೈಸ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ವೆಯ್ಟ್ ರಿಡಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಇನ್ನೊಂದು ಅಟ್ಲೀಸ್ಟ್ ನೈಟ್ ಹೊತ್ತೊಂದು ಊಟ ಆದ್ಮೇಲೆ 2 hours ಗ್ಯಾಪ್ ಕೊಡೋದು, ಅದು ಅಂತೀವಲ್ಲ, ಅದೊಂದು ಕೊಡಬೇಕಾಗತ್ತೆ. ಇದ್ರ ಜೊತೆಗೆ ತುಂಬ ಈ ಕಾರ್ಬೋಹೈಡ್ರೇಟ್ ಫುಡ್ ರಿಚ್ ಡಯಟ್, ವೆಯ್ಟ್ ಕಮ್ಮಿ ಮಾಡೋಕ್ಕೆ ಇದೆಲ್ಲ ಬೇಸಿಕಲಿ. ಸೊ ಶುಗರ್ ಇಂಟೇಕ್ ಕಮ್ಮಿ ಮಾಡೋದು, ಇದೆಲ್ಲ ಮಾಡ್ಬೋದು. ಒಂಥರ ಆಕ್ಟಿವ್ ಲೈಫ್ ಸ್ಟೈಲ್, ಒಂದು ಕೂತಿದ ಕಡೆನೆ ಕುತ್ಕೊಂಡಿರೋದು ಆ ಥರ ಇಲ್ಲ, ಒಂದು ಆಕ್ಟಿವ್ ಲೈಫ್ ಸ್ಟೈಲ್, ಅಟ್ಲೀಸ್ಟ್ ಡೈಲಿ ಒಂದು 20 to 30 minutes ಎಕ್ಸರ್ಸೈಸು, ಪ್ರಾಪರ್ ಸ್ಲೀಪ್ ಹ್ಯಾಬಿಟ್ಸು, ಏನೇ ಆದ್ರೂ ಸುಮ್ಮನೆ ಯಾವಾಗಲೂ ಮಲ್ಕೊಳ್ಳೋದು, ಯಾವಾಗಲೂ ಎದ್ದೊಳೋದು, ಯಾವಾಗಲೂ ತಿಂಡಿ ತಿನ್ನೋದಿಲ್ಲ, ಒಂದು ರೆಗ್ಯುಲಾರಿಟಿ, ಒಂದು ಡಿಸಿಪ್ಲಿನ್. ಇಂಥದ್ರಿಂದ ತೊಂದರೆಗಳು ಇನ್ನೂ ಸಿವಿಯರ್ ಆಗೋದು ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಇರೋ ತೊಂದರೆನ ಡೆಫಿನೆಟ್ಲಿ ನಾವು ಟ್ರೀಟ್ ಮಾಡಲೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಹೊರತು ಕಮ್ಮಿ ಜಾಸ್ತಿ ಆಗೋದ್ರಿಂದ ಇನ್ನು ಹಾರ್ಟ್ ಪ್ರಾಬ್ಲಮ್ಸ್, ಬ್ರೈನ್ ಪ್ರಾಬ್ಲಮ್ಸ್, ಬೇರೆ ಶುಗರ್, ಡಯಾಬಿಟಿಸ್, ಕಿಡ್ನಿ ಪ್ರಾಬ್ಲಮ್, ಬಾಡಿ ಎಲ್ಲ ಅಫೆಕ್ಟ್ ಆಗುತ್ತೆ. ಬ್ರೈನ್ ಒಂದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಬಾಡಿ ಯಾವ ಆರ್ಗನ್ಸ್ಗೂ ಕರೆಕ್ಟಾಗಿ ಸಿಗ್ನಲ್ ಸಿಗಲ್ಲ, ಎಲ್ಲ ಆರ್ಗನ್ಸ್ ಫೇಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಬೇರೆ ಬೇರೆ ರೀತಿಲಿ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಈಗ ನೀವು ಹೇಳಿದ್ರಲ್ಲ ಸ್ಲೀಪ್ ಲ್ಯಾಬ್ ಅಂತ, ಅದೊಂದು ಹೊಸ ಕಾನ್ಸೆಪ್ಟ್ ಅಂತ ಅನ್ಸುತ್ತೆ ಸರ್. ಕೇಳುಗರಿಗೆ ಇನ್ನೊಂದು ಮನಸ್ಸಲ್ಲಿ ಆತಂಕ ಆಗ್ಬಹುದು, ತುಂಬಾ ದುಡ್ಡು ಖರ್ಚಾಗುತ್ತಾ ಅನ್ನೋದೊಂದು. ಇಲ್ಲ, ಖಂಡಿತ ಇಲ್ಲ. ನೀವು ಬ್ಯಾಂಗ್ಳೂರ್ ಅಂತ ಕಡೆ ಎಲ್ಲ ಹೋಯ್ತು ಅಂತ ಹೇಳಿದ್ರೆ ಮಿನಿಮಮ್ ಸ್ಲೀಪ್ ಸ್ಟಡೀಸ್, ಲೆವೆಲ್ 1 ಸ್ಲೀಪ್ ಸ್ಟಡಿ, ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಏನಂತ ಕರಿತೀವಿ, ಅದಕ್ಕೆ 15,000 to 20,000 ಇದೆ. ನಾವು 9,000 ಫಿಕ್ಸ್ ಮಾಡಿದ್ವಿ. ಇನ್ನು 3 ತಿಂಗಳುಗಳ ಕಾಲ ಇಂಟ್ರೊಡಕ್ಟರಿ ಆಫರ್ ಅಂತ 4,500 ಇಟ್ಟಿದ್ದೀವಿ. ಸೊ ಇವಾಗ ಸದ್ಯಕ್ಕೆ 3 ತಿಂಗಳು ಮಟ್ಟಿಗೆ ನಾವು 4,500 ಪರೀಕ್ಷೆ ಮಾಡ್ತಾ ಇದೀವಿ. ಲ್ಯಾಬ್ ತುಂಬಾ ಅದ್ಭುತವಾಗಿದೆ. ಈ ಯೋಜನೆಗಳೆಲ್ಲ ಇದಕ್ಕೇನಾದ್ರು ಯೋಜನೆಗಳಿದೆ. ಪೇಷಂಟ್ ಅಡ್ಮಿಟ್ ಆಯ್ತು ಅಂತ ಹೇಳಿದ್ರೆ ಕೆಲವೊಮ್ಮೆ ಅವ್ರದ್ದು ಯಾವ್ದು ಸ್ಕೀಮ್ ಮೇಲೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಸ್ಕೀಮು ಅಪ್ಲೈ ಆಗಲ್ಲ. ಯಾವ ಸ್ಕೀಮು ಅಂತ ನೋಡಿ ಅದನ್ನ ಬೇಕಾದ್ರೆ ನಾವು ಅದು ಮಾಡಿಸ್ಕೊಡ್ತೀವಿ. ಖಂಡಿತ. ತುಂಬಾ ಧನ್ಯವಾದಗಳು ಸರ್. ಈಗ ಗೊರಕೆ ಅನ್ನೋದು ಬಹಳ ಸಾಮಾನ್ಯ ಅಂತ ನಾವು ಅನ್ಕೊಂಡಿರ್ತೀವಿ, ಆದ್ರೆ ಅದ್ರ ಹಿಂದೆ ಇಷ್ಟೊಂದು ಗಂಭೀರವಾದ ವಿಷಯಗಳು ಇರುತ್ತೆ ಅಂತ ಗೊತ್ತಿರಲ್ಲ. ಇವಾಗ ಗೊತ್ತು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ಧನ್ಯವಾದಗಳು. ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಗೊರಕೆ ಅಥವಾ ಸ್ಲೀಪ್ ಆಪ್ನಿಯಾ ಕುರಿತು ಮಾಹಿತಿ ಕೇಳಿದಿರಿ. ಮಾಹಿತಿ ಮಾಡಿಕೊಟ್ಟವರು ಶ್ವಾಸಕೋಶ ತಜ್ಞ ವೈದ್ಯರಾದ ಡಾಕ್ಟರ್ ಚಿರಾಗ್ ಕೆಸಿ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ.
ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.